ಹಾಯ್ ಆಲ್, ಇವತ್ತು ಬೆಳಗ್ಗೆ ಬೇಗ ಎದ್ದು ಆಫೀಸಿಗೆ ರೆಡಿಯಾಗಿ ತರಕಾರಿ ಎಲ್ಲ ತೊಗೊಂಡು ಹೆಚ್ಚಿಡಕ್ಕೆ ಸ್ಟಾರ್ಟ್ ಮಾಡಿದೆ. ಯೂಶ್ವಲ್ ಆಗಿ ಆಫೀಸಲ್ಲೇ ಬ್ರೇಕ್ಫಾಸ್ಟು ಲಂಚು ಮಾಡ್ಕೊತೀನಿ. ಬಟ್ ನಮ್ಮಮ್ಮ ಯಾವಾಗಲೂ ಏನು ಹೆಲ್ಪ್ ಮಾಡಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಎದ್ದು ಅವ್ರಿಗೂ ತಿಂಡಿ ಮಾಡಿಡೋಣ ಅಂತ ಹೇಳ್ತು ಬೆಳಗ್ಗೆ ಬೇಗ ಎದ್ದು ಪಾಲಕ್ ಪಲಾವ್ ಮಾಡೋಣ ಅಂತ ಪಾಲಕ್ನ ನೀರು, ಉಪ್ಪು, ಅರಿಶಿನ ಹಾಕಿ ನೆನೆ ಹಾಕಿದ್ದೀನಿ. ಈ ಕಡೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹೆಚ್ಚ್ತಾ ಇದ್ದೀನಿ. ಯೂಶ್ವಲ್ ಆಗಿ ನಮ್ಮ ಮನೇಲಿ ನಮ್ಮಮ್ಮನೇ ಅಡುಗೆ ಮಾಡೋದು. ಬಟ್ ನನಗೆ ತಕ್ಕ ಮಟ್ಟಿಗೆ ಅಡುಗೆ ಮಾಡೋದಕ್ಕೆ ಬರುತ್ತೆ. ಮನೆ ಕೆಲಸ, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಎಲ್ಲ ಬರುತ್ತೆ. ಬಟ್ ನನಗೆ ಮೂಡಿದ್ರೆ ಮಾತ್ರ ಮಾಡ್ತೀನಿ, ಇಲ್ಲಾಂದರೆ ನಮ್ಮಮ್ಮ ಹೆಲ್ಪ್ ಕೇಳಿದ್ರೆ ಮಾತ್ರ ಮಾಡಿಕೊಡ್ತೀನಿ. ಇವಾಗ ಅರಿಶಿನ ಹಾಕ್ತಾ ಇದ್ದೀನಿ ಪಾಲಕ್ ಬೇಯೋಕ್ಕೆ. ಈ ಕಡೆ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಪಾಲಕನ್ನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು. ಬಟ್ ಪಾಲಕ್ ಬಿಸಿ ಇರೋದ್ರಿಂದ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ, ತಣ್ಣಗಾದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಪಾಲಕು, ಮೆಣಸಿನ್ಕಾಯಿ, ಪುದೀನ ಹಾಕಿ ರುಬ್ಕೋಬೇಕು. ಆಮೇಲೆ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಏಲಕ್ಕಿ, ಚಕ್ಕೆ, ಲವಂಗ, ಇದಕ್ಕೆ ಪಲಾವ್ ಎಲೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಆಮೇಲೆ ಕರ್ಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಬಾಡಿಸ್ಕೋಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಟೊಮೊಟೊ ಹಾಕ್ಕೊಂಡು ಅದೆಲ್ಲ ಬೇಯೋದಕ್ಕೆ ಅಂತ ಉಪ್ಪು ಹಾಕ್ಕೋತಾ ಇದ್ದೀನಿ. ಆಮೇಲೆ ಇವಾಗ ಮಾಡಿರೋ ಪೇಸ್ಟ್ನ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ಆಮೇಲೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಅಕ್ಕಿನ ಅರ್ಧ ಗಂಟೆ ಮುಂಚೆನೇ ನೆನೆ ಹಾಕಿದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು, ಅಕ್ಕಿಗೆ ಮಸಾಲ ಎಲ್ಲ ಹಿಡಿಯೋ ಥರ. ಅದಾದಮೇಲೆ ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದ್ರ ಡಬಲ್ ನೀರು ಹಾಕಬೇಕು. ಹಾಕಿ ಲಿಡ್ ಹಾಕಿ ಒಂದು 2ರಿಂದ 3 ವಿಸಲ್ ಹಾಕಿ ಬೇಯಿಸ್ಕೋಬೇಕು. ಆಮೇಲೆ ಲಾಸ್ಟಲ್ಲಿ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಆಪ್ಷನಲ್ಲು. ಆಮೇಲೆ ಉಪ್ಪು ಎಷ್ಟು ಬೇಯಕ್ಕೆ ಹಾಕಿರ್ತೀವಲ್ಲ ಅಡಿಷ್ನಲ್ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಬೇಕು. ಈ ಕಡೆ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಟೊಮೊಟೊ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಆಫ್ ಮಾಡಿ, ಆಮೇಲೆ ಮೊಸರು ಹಾಕಿ ಉಪ್ಪು ಹಾಕಿ ಕಲಿಸ್ಕೊಂಡು ಮೊಸರು ಬಜ್ಜಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ಕ್ಯಾಬ್ ಬಂತು. ಟಿಫನ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಆಫೀಸ್ ಕಡೆ ಹೊರಟೆ. ರಾತ್ರಿ ಯಾರಿಗೂ ಊಟ ತಿನ್ನಂಗಿರಲಿಲ್ಲ. ಅದಕ್ಕೆ ದೋಸೆ ಹಿಟ್ಟಿತ್ತು. ಅದಕ್ಕೆ ಕಾದಿರೋ ಹಂಚಿಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಹಾಕಿ, ಇದು ಖಾರ ಚಟ್ನಿ, ಇದು ನಮ್ಮ ಕಡೆ ಗುಡ್ಗಾರ ಅಂತ ಕರಿತೀವಿ. ಇದನ್ನ ಜಸ್ಟ್ ಇದ್ರ ಮೇಲೆ ಹಾಕಿ 2 ಸೈಡು ಬೇಯಿಸಿ ಎತ್ತಿಕ್ಕೋದು. ಇದನ್ನು ಫ್ರಿಜ್ಜಲ್ಲಿ ಒಂದು ಸರಿ ಮಾಡಿಟ್ರೆ ಎಷ್ಟು ದಿನ ಆದರೂ ಇದು ಕೆಡೋದಿಲ್ಲ. ಆಮೇಲೆ ಇನ್ನೊಂದು ಥರನೂ ಮಾಡ್ಬೋದು. ಸೇಮ್ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ, ಇದು ಬಂದುಬಿಟ್ಟು ಬೆಳ್ಳುಳ್ಳಿ ಖಾರ ಅಂತ, ಬೆಳ್ಳುಳ್ಳಿ, ಜೀರಿಗೆ, ಖಾರ ಪುಡಿ, ಉಪ್ಪು ಹಾಕಿ ಮಾಡಿಟ್ಟಿರೋದು. ಇದನ್ನು ಹಾಕಿ ದೋಸೆ ಪುಡಿ ಮೇಲೆ ಇನ್ನೊಂದು 2 ದೋಸೆ ಮಾಡಿಕೊಂಡೆ. ಅಷ್ಟಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.